ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಣ್ ಮೇಟಿ. ಇವತ್ತು ನಾ 8ನೇ 7ನೇ ತರಗತಿಯ ಹುಡುಗರಿಗೆ ಒಂದು ದಿವಸ ಉಪಾಯಗಳನ್ನ ಹೇಳಕ್ಕೆ ನಿಂತೀನಿ. ಇಲ್ಲಿ ನೋಡ್ರಿ, ನೀವು ಭಾಳ ಬಹೇಟ್ ಮಾಡೋದು ಈಗ ಮಾಡತ್ತೀರಿ. ನಮ್ಮ ಸ್ಕೂಲ್ದಾಗ ಆಯ್ತು, ಈಗ ನಮ್ಮ ಜೂನಿಯರ್ ಹುಡುಗರು ಬರೀ ಎಲ್ಲ ಬ್ಯಾಡ್ ಮಾಡತ್ತಾರ. ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್. ನೋಡ್ರಿ, ನೀವು ಎಲ್ಲ ಬ್ಯಾಡ್ ಮಾಡಿದ್ರೆ ಅದು ತಲೆ ಹೋಗೋದಿಲ್ಲ. ಮತ್ತು ಎಷ್ಟು ನೀವು ಒಂದು ದಿವ್ಸ ಬ್ಯಾಡ್ ಮಾಡ್ತೀರಿ, ಮಾರನೇ ದಿವ್ಸ ಮರಿತೀರಿ. ಅದು ಎಕ್ಸಾಮ್ ತನಕ ನಿಮಗೆ ಇರೋದಿಲ್ಲ. ಅದಕ್ಕೆ ನೀವು ಏನು ಮಾಡಿರಿ, ಸೈನ್ಸಿಗೆ ಬ್ಯಾಡ್ ಮಾಡಕ್ಕೆ ಹೋಗ್ಬೇಡ್ರಿ. ಅವನ ಸ್ಟೋರಿ ಫಾರ್ಮ ನಿಮ್ಗೆ ಹೆಂಗೆ ಇಷ್ಟ ಆಕತ್ತಲ್ಲ ಹಂಗೆ ನೆನಪು ಮಾಡ್ಕೊರಿ. ಸೈನ್ಸ್ ಯಾವತ್ತೂ ಬ್ಯಾಡ್ ಮಾಡಕ್ಕೆ ಹೋಗ್ಬೇಡ್ರಿ. ಆದ್ರೆ ಸೈನ್ಸ್ದಾಗ ಒಂದು ಇಂಪಾರ್ಟೆಂಟ್ ರೂಲ್ ಅಂದ್ರೆ ನೀವು ಓನ್ ಬರಿಬೋದು, ಆದ್ರೆ ನೀವು ಕೀವರ್ಡ್ಸ್ ಯೂಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಮೈಟ್ರೋಕಾಂಡ್ರಿಯಾ ಅದ್ರದ್ದು ನಿಮ್ಗೆ ಡೆಫಿನಿಷನ್ ಗೊತ್ತೈತಿ, ಅದರ ಮೇನ್ ಅದ್ರಾಗ ಶಬ್ದ ಇರ್ತಾವಲ್ಲ ಅವನ್ನ ನೀವು ನೆನ್ಪಿಟ್ಕೋಬೇಕು. ಮತ್ತು ಮ್ಯಾಥ್ಸ್ ನೀವು ಲಾಸ್ಟ್ನೇ ದಿವ್ಸ ಪ್ರಾಕ್ಟೀಸ್ ಮಾಡೀನಿ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ದಿನ ಪ್ರಾಕ್ಟೀಸ್ ಮಾಡ್ಬೇಕು ಮ್ಯಾಥ್ಸ್, ದಿನ ರಿವೈಸ್ ಮಾಡ್ಕೊರಿ ಮ್ಯಾಥ್ಸ್. ಮತ್ತು ಅದ್ರಾಗ ಎಲ್ಲ ಮೇನ್ ಫಾರ್ಮುಲಾಸ್ ನೆನ್ಪಿಟ್ಕೋರಿ. ದಿನ ಪ್ರಾಕ್ಟೀಸ್ ಮಾಡಿದ್ರೆ ಅದೆಲ್ಲ ಪರ್ಫೆಕ್ಟ್ ಆಗುತ್ತೆ. ಆಮೇಲೆ ಇಂಗ್ಲೀಷ್ ಕೆಲವಷ್ಟು ಜನಿಗೆ ಭಾಳ ಡಿಫಿಕಲ್ಟ್ ಅನ್ಸತ್ತೈತಿ. ಅಂದ್ರೆ ಪ್ಯಾಸೇಜ್ ಆಯಿತು, ಪ್ಯಾಸೇಜ್ದಾಗ ನೋಡ್ರಿ ಒಟ್ಟೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ಯಾಸೇಜ್ ಓದಿದ ಮ್ಯಾಗ ಆನ್ಸರ್ ಅಲ್ಲೇ ಇರ್ತಾವೆ, ಎಲ್ಲಿ ಓಡೋಗಿಲ್ಲ. ಅವನ ಆನ್ಸರ್ ಬರೀರಿ. ಇನ್ನೇನು ಅವ್ರು ಮೀನಿಂಗ್ ಕೇಳಿರ್ತಾರಲ್ಲ ಆ ವರ್ಡ್ಸ್ನ ಮೊದಲು ಅದನ್ನ ಓದ್ರಿ ಪೂರ ಪ್ಯಾಸೇಜ್. ಆ ಪ್ಯಾಸೇಜ್ ಓದಿ ಅದ್ರಾಗ ಏನು ವರ್ಡ್ ಮೀನಿಂಗ್ ಇರ್ತಾವಲ್ಲ ನಿಮಗೆ ಅದನ್ನು ರಿಪ್ಲೇಸ್ ಮಾಡ್ಕೊರಿ. ಆ ವರ್ಡ್ ಕೊಟ್ಟಿರ್ತಾರೆ. ಈಗ ಇದಕ್ಕೆ ಹೆಂಗಂದ್ರೆ ಫ್ಯಾಬ್ಯುಲಸ್ ಅಂತೇಳಿ ಕೊಟ್ಟಿರ್ತಾರಪ್ಪ, ಅದ್ರ ಮೀನಿಂಗ್ ಬ್ಯೂಟಿಫುಲ್, ಹಂಗೆ ವಂಡರ್ಫುಲ್ ಹಂಗೆ ಕೊಟ್ಟಿರ್ತಾರೆ. ಅವ್ನು ನೋಡ್ಕೋಬೇಕು. ನೀವು ಅವ್ನು ರಿಪ್ಲೇಸ್ ಮಾಡಿ ಅದ್ರ ಬದಿಗೆ ಹಾಕಿ ನೋಡ್ರಿ, ಅವು ಕರೆಕ್ಟ್ ಇರ್ತಾವೆ. ಆಸ್ಮಾಸ್ ಬರೆದ್ರು ನಿಮ್ಮ ಆನ್ಸರ್ ಕರೆಕ್ಟ್ ಇರಬೇಕು. ಇಂಗ್ಲೀಷ್ದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ನೀಟ್ ಹ್ಯಾಂಡ್ ರೈಟಿಂಗ್ ಇಟ್ಕೊರಿ. ಮತ್ತು ಲೈನ್ ಮಾರ್ಕಿಂಗ್ ಮಾಡಿರಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ಗೆ. ಮತ್ತು ಮ್ಯಾಥ್ಸ್ ಆಯಿತು, ಸೈನ್ಸ್ ಆಯಿತು, ಪೇಪರ್ ನೀಟಾಗಿ ಇಟ್ಕೋಬೇಕು. ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಏನು ನಿಮಗೆಲ್ಲ ಬರ್ತೈತಿ, ಅದ್ರಾಗ ಬ್ಯಾಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬರೀ ನೆನ್ಪಿಟ್ಕೊಂಡು ಓನ್ ಬರೀರಿ. ಕನ್ನಡ ಆಯ್ತು, ಇಂಗ್ಲೀಷ್ ಆಯ್ತು, ಓನ್ ಬರಿಬೇಕು. ಗ್ರಾಮರ್ ನಿಮ್ಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ, ಅದು ಬರ್ತೈತಿ. ಮತ್ತು ಫ್ರೆಂಡ್ಸ್, ಇವತ್ತಿನ ನಂದು ಈ ಮುಖ್ಯ ಏನು ಹೇಳ್ಬೇಕಂದ್ರೆ, ಒಟ್ಟು ಬ್ಯಾಟ್ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ಸ್ಕೂಲಿಂದ ಹೇಳತ್ತೀನಿ ನಾನು. ಜಾಸ್ತಿ ಹುಡುಗರು ಬ್ಯಾಟ್ ಮಾಡತ್ತಾರ, ಬರೀ ಹುಡುಗರು ಬ್ಯಾಟ್ ಮಾಡೋದು ಅದನ್ನು ಬರೆಯೋದು ಎಕ್ಸಾಮ್ದಾಗ. ಆದ್ರಿಂದ ನಿಮಗೆ ಏನೂ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗೋಲ್ಲ, ಏನೂ ತಿಳಿದಿಲ್ಲ. ಮುಂದೆ ಪ್ರಾಬ್ಲಮ್ ಆಗುತ್ತೆ. ಈಗ ಆಗಲ್ಲ ಅಂದ್ರೆ 9th 10th 11th ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಸೊ ಇನ್ನು ಮ್ಯಾಗಿಂತ್ರ ನಾ ಹೇಳೋದು ಕೇಳ್ರಿ, ಒಟ್ಟು ಬ್ಯಾಟ್ ಮಾಡ್ಕೋಬೇಡ್ರಿ. ಆ ಸ್ಟೋರಿ ಫಾರ್ಮ್ದಾಗ ನೆನ್ಪಿಟ್ಕೋರಿ ಎಲ್ಲ ಸ್ಟೋರೀಸ್. ಆಮೇಲೆ ವಿಜುವಲೈಸ್ ಮಾಡಿರಿ. ಮತ್ತು ಇಷ್ಟ ಭಾಳ ಏನು ಬೇಡ, ಈಗ ಇಷ್ಟ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ್ರಿ.